ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ನಮ್ಮ ಮನೆ ಟೂರ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಔಟ್ಸೈಡಿಂದ ಇದು ಈ ರೀತಿ ಕಾಣುತ್ತೆ. ನಾವಿರೋದು ಒಂದು 4 BHK ವಿಲ್ಲಾ. ಅದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ ಹೇಗಿದೆ ಅಂತ. ಹಾಗಿದ್ರೆ ಬನ್ನಿ ನೋಡೋಣ ಹೇಗಿದೆ ನಮ್ಮ ಮನೆ ಅಂತ. ನೋಡಿ, ಇದು ಎಂಟ್ರೆನ್ಸು. ಪಾರ್ಕಿಂಗ್ ಏರಿಯಾ ಇದೆ. ಪಾರ್ಕಿಂಗಲ್ಲಿ ಕಾರ್ ನಿಂತಿದೆ. ನೋಡಿ, ಅದು ಎಂಟ್ರೆನ್ಸಿಂದ ಸ್ಮಾಲ್ ಸ್ಪೇಸ್ ಇದೆ ಅಷ್ಟೇ ನಮಗೆ ಓಡಾಡಲಿಕ್ಕೆ ಅಂತ. ಇದರ ಮುಂದೆ ಒಂದು ಶೂ ರ್ಯಾಕ್ ಇದೆ. ಶೂ ರ್ಯಾಕಿಂದ ಈ ಕಡೆಗೆ ಟರ್ನ್ ಆದ ಕೂಡಲೇ ಎಂಟ್ರೆನ್ಸ್ ಬರುತ್ತೆ. ಅಂದರೆ ಲಿವಿಂಗ್ ಏರಿಯಾ ಇದೆ. ಲಿವಿಂಗ್ ಏರಿಯಾದಲ್ಲಿ ನೋಡಿ ಹೇಗಿದೆ ಅಂತ. ಲಿವಿಂಗ್ ಏರಿಯಾ ಅಷ್ಟೊಂದೇನು ಸ್ಪೇಷಿಯಸ್ ಆಗಿಲ್ಲ, ಆದರೂ ಓಕೆ, ಪರವಾಗಿಲ್ಲ. ನೋಡಿ, ಈ ರೀತಿ ಬರುತ್ತೆ ನಮ್ಮ ಲಿವಿಂಗ್ ಹಾಲ್ ಬಂದು. ನೋಡಿ, ಕಾಣ್ತಿದೆ ಅಲ್ವಾ? ನಮ್ಮದೊಂದು ಸ್ಮಾಲ್ ಸೋಫಾ ಕೂಡ ಇದೆ. ಈ ರೀತಿ ನಮ್ಮ ಒಂದು ಲಿವಿಂಗ್ ಏರಿಯಾ ಬರುತ್ತೆ. ತುಂಬ ದಿನದಿಂದ ಒಂದು ಹೌಸ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಮಕ್ಕಳು ಮನೆಯಲ್ಲೇ ಇರೋದ್ರಿಂದ, ಲಾಕ್ಡೌನ್ ಇರೋದ್ರಿಂದ ಮಕ್ಕಳು ಮನೆಯಲ್ಲೇ ಇರ್ತಾರೆ. ಅದಕ್ಕೋಸ್ಕರ ತುಂಬಾ ಕಷ್ಟ ಆಗುತ್ತೆ ಮಕ್ಕಳನ್ನೆಲ್ಲ ನಿಭಾಯಿಸ್ಕೊಂಡು ಮನೆಯೆಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಮಾಡಲಿಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಬಟ್ ಈಗ ನಾನು ನಮ್ಮ ಮನೆ ಟೂರ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಆಲ್ರೆಡಿ ನಾನು ಕಿಚನ್ ಟೂರ್ ಒಂದು ಮಾಡಿದ್ದೆ, ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಮತ್ತು ಕಿಚನ್ ಹೇಗಿದೆ ನಮ್ಮದು ಅಂತ. ನಾನು ಅದರ ಲಿಂಕನ್ನು ಐ ಬಟನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ನೀವು ನೋಡ್ಬೋದು. ನೋಡಿ, ಇಲ್ಲಿ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಮಾಲು ಅಂದರೆ ಶೋಕೇಸ್ ರೀತಿ ಕೊಟ್ಟಿದ್ದಾರೆ. ನಾನೇನು ಅಷ್ಟೊಂದಲ್ಲಿ ಏನು ಇಟ್ಕೊಂಡಿಲ್ಲ. ಮಕ್ಕಳದ್ದು ಸ್ವಲ್ಪ ಟಾಯ್ಸ್ ಮಾತ್ರ ಶೋಕೇಸಲ್ಲಿ ಇಟ್ಟಿದ್ದೀನಿ. ನಮ್ಮ ಮನೇಲಿ ಫಿಶ್ ಇತ್ತು ಮೊದಲಿಗೆ, ಅದರದ್ದು ಬೌಲ್ ಕೂಡ ಅಲ್ಲಿದೆ. ಹಾಗೆ ಇಲ್ಲಿ ಒಂದು 4 ಆಗುವಷ್ಟು ಡ್ರಾಸ್ ಕೊಟ್ಟಿದ್ದಾರೆ ಮತ್ತು ಒಂದು ಸ್ಮಾಲ್ TV ಇದೆ. ಹಾಗೆ ಇನ್ನು ನೆಕ್ಸ್ಟ್ ಹೋಗೋದಾದರೆ ಇಲ್ಲಿ ಲೆಫ್ಟಿಗೆ ಒಂದು ವಾಷಿಂಗ್ ಬೇಸಿನ್ ಇದೆ. ನೋಡಿ, ಇಲ್ಲಿ ಒಂದು ವಾಶ್ ಬೇಸಿನ್ ಇದೆ. ಹಾಗೆ ಪಕ್ಕದಲ್ಲೇ ಒಂದು ಬಾತ್ರೂಮ್ ಕೂಡ ಇದೆ. ಇದು ಬಂದು ನಮಗೆ ಡೈನಿಂಗ್ ಹಾಲಿಗೆ ಕನೆಕ್ಟ್ ಆಗುತ್ತೆ. ಡೈನಿಂಗ್ ಹಾಲ್ ಹತ್ರ ಈ ಒಂದು ಬಾತ್ರೂಮ್ ಮತ್ತು ವಾಶ್ ಬೇಸಿನ್ ಇದೆ. ನೋಡಿ, ಇದು ನಮ್ಮದು ಡೈನಿಂಗ್ ಹಾಲ್ ಬರುತ್ತೆ. ನಾನಿಲ್ಲಿ ಡ್ರೈ ಫ್ರೂಟ್ಸು ಮತ್ತು ಮಕ್ಕಳಿಗೆ ಸಿಗಲಿ ಅಂತ ವಾಟರ್ ಒಂದಷ್ಟು ಎಲ್ಲ ಇಲ್ಲೇ ಸ್ಟೋರ್ ಮಾಡಿರ್ತೀನಿ. ಮತ್ತು ಇಲ್ಲಿ ನೋಡಿದ್ರೆ ಕೆಲವೊಂದು ಡ್ರಾಸ್ ಇದೆ. ಹಾಗೆ ಕಬೋರ್ಡ್ಸ್ ಕೂಡ ಇದೆ. ನಾನು ಗ್ಲಾಸ್ ಯುಟೆನ್ಸಿಲ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ. ಗ್ಲಾಸ್ ವೈಸ್ ಆ ಥರದ್ದೆಲ್ಲನೂ ನಾನು ಇಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಮತ್ತು ಪಕ್ಕದಲ್ಲೇ ನಮಗೆ ಒಂದು ಸಣ್ಣದಾಗಿ ದೇವ್ರ ಮನೆ ಕೊಟ್ಟಿದ್ದಾರೆ. ನೋಡಿ, ಸಣ್ಣದಾಗಿ ಕೊಟ್ಟಿದ್ದಾರೆ. ಇಟ್ಸ್ ಓಕೆ, ನನಗೆ ಸಾಕಾಗುತ್ತೆ ಅದು. ಮತ್ತು ಇಲ್ಲಿ ದೊಡ್ಡದಾಗಿರುವಂಥ ಒಂದು ವಿಂಡೋ ಇದೆ. ಹಾಗೆ ಇಲ್ಲಿ ನೋಡೋದಾದರೆ ನಮ್ಮದು 6 ಸೀಟರ್ ಡೈನಿಂಗ್ ಟೇಬಲ್ ಇದೆ. ನೋಡಿ, ಡೈನಿಂಗ್ ಟೇಬಲ್ ಈ ರೀತಿ ಬರುತ್ತೆ. ಮತ್ತು ಇಲ್ಲಿ ನಮಗೆ ತುಂಬಾ ಕಬೋರ್ಡ್ಸ್ ಕೂಡ ಕೊಟ್ಟಿದ್ದಾರೆ, ಡ್ರಾಸ್ ಕೂಡ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಒಂದು ಥಿಂಗ್ಸನ್ನು, ರೇಷನ್ನು ಆ ಥರದ್ದೆಲ್ಲ ನಾವಲ್ಲಿ ಸ್ಟೋರ್ ಮಾಡ್ಕೊಬೋದು. ಆ ಥರದ್ದು ಆಗಿ ಕೊಟ್ಟಿದ್ದಾರೆ ಅಲ್ಲಿ. ಮತ್ತು ಅಲ್ಲೇ ಲೆಫ್ಟಿಗೆ ನೋಡೋದಾದರೆ ನಮಗೆ ಅಲ್ಲೇ ಸ್ಟೇರ್ ಕೇಸ್ ಕೂಡ ಇದೆ. ನೋಡಿ, ಡೈನಿಂಗ್ ಹಾಲಿಂದ ನಮಗೆ ಕಿಚನು ಮತ್ತು ಕೆಳಗಡೆ ಇರುವಂಥ ಒಂದು ರೂಮ್ ಕೂಡ ಕಾಣಿಸುತ್ತೆ, ಒಂದು ಬೆಡ್ರೂಮ್ ಕಾಣಿಸುತ್ತೆ. ನೋಡಿ, ಇದು ಕಿಚನ್ ಆಲ್ರೆಡಿ ನಾನು ನಿಮಗೆ ಟೂರ್ ಮಾಡಿ ಹೇಳಿದ್ದೆ, ನೀವು ನೋಡ್ಬೋದು. ಐ ಬಟನಲ್ಲಿ ಲಿಂಕ್ ಹಾಕಿರ್ತೀನಿ. ನಾನು ಅಷ್ಟೊಂದು ನೀಟಾಗಿ ಏನು ತೋರಿಸ್ತಿಲ್ಲ ಕಿಚನ್ನು, ಯಾಕಂದರೆ ನಾನು ಆಲ್ರೆಡಿ ಕಿಚನ್ ಟೂರ್ ಮಾಡಿರೋದ್ರಿಂದ ನಾನು ಅಷ್ಟೊಂದು ನೀಟಾಗಿ ಕವರ್ ಮಾಡಿಲ್ಲ ಕಿಚನ್ನು. ಮತ್ತು ಓವರಾಲ್ ಕಿಚನ್ ಈ ರೀತಿ ಕಾಣುತ್ತೆ ನೋಡೋದಾದರೆ. ನೋಡಿ, ಮತ್ತು ನಮಗೆ ಇಲ್ಲಿ ಸ್ಮಾಲ್ ಒಂದು ಯುಟಿಲಿಟಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಯುಟಿಲಿಟಿ ಸ್ಪೇಸ್ ನೋಡೋದಾದರೆ ಹೊರಗಡೆ ಒಂದು ವಾಶ್ ಬೇಸಿನ್ ಆ ಥರದ್ದೆಲ್ಲ ಕೊಟ್ಟಿದ್ದಾರೆ. ಸಿಂಕ್ ಕೊಟ್ಟಿದ್ದಾರೆ, ಪಾತ್ರೆ ತೊಳಿಲಿಕ್ಕೆ ಮತ್ತು ಕೆಲವೊಂದು ಥಿಂಗ್ಸ್ ಎಲ್ಲ ಅಲ್ಲಿ ನಾವು ಸ್ಟೋರ್ ಮಾಡ್ಕೊಬೋದು. ಆ ರೀತಿ ನೋಡಿ ಇಲ್ಲಿ ಇದು ಡೋರ್ ಇದೆ ಕಿಚನಿಂದ ನಮಗೆ. ಇಲ್ಲಿ ಒಂದು ವಾಶ್ ಬೇಸಿನ್ ಎಲ್ಲ ಇದೆ. ನೋಡಿ, ಪಾತ್ರೆ ಎಲ್ಲ ತೊಳೆದು ನಾನು ಅಲ್ಲಿ ಇಟ್ಟಿರ್ತೀನಿ. ಕೆಲವೊಂದು ಹೌಸ್ ಕ್ಲೀನಿಂಗ್ ಥಿಂಗ್ಸ್ ಎಲ್ಲ ನಾನು ಹೊರಗಡೆನೇ ಇಟ್ಟಿರ್ತೀನಿ. ನೋಡಿ, ಇದು ಹೊರಗಡೆಯಿಂದ ಈ ರೀತಿ ಕಾಣುತ್ತೆ. ಫುಲ್ ಗ್ರಿಲ್ ಕೂಡ ಕವರ್ ಆಗಿದೆ. ಮತ್ತು ಇಲ್ಲಿಂದ ಹೋಗೋದಾಗಿ ನೋಡೋದಾದರೆ ನಾವು ಈಗ ಮತ್ತೆ ಇಲ್ಲಿಂದ ಡೈನಿಂಗ್ ಹಾಲ್ ನೋಡ್ತಿದ್ದೀವಿ. ನೋಡಿ, ಈ ಡೈನಿಂಗ್ ಹಾಲಿಂದ ರೈಟ್ ಸೈಡ್ಗೆ ನಮಗೆ ಮತ್ತೊಂದು ಬೆಡ್ರೂಮ್ ಕಾಣುತ್ತೆ. ಆದರೆ ಇಲ್ಲಿ ಒಂದು ಸ್ಮಾಲ್ ಸ್ಪೇಸ್ ಇದೆ. ಈ ಸ್ಪೇಸಲ್ಲಿ ನಾವು ಸೈಕಲ್ ಆ ಥರದ್ದೆಲ್ಲ ಇಟ್ಟಿದ್ದೀವಿ. ನೋಡಿ, ಇಲ್ಲಿ ಮಕ್ಕಳ ಸೈಕಲ್ ನಾನು ಇಲ್ಲೇ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಮಗೆ ಸ್ಟೇರ್ ಕೇಸ್ ಕೂಡ ಕಾಣ್ತಿದೆ. ಅಲ್ಲಿ ಒಂದು ಸ್ಮಾಲ್ ಸ್ಟೋರ್ ರೂಮ್ ಕೂಡ ಇದೆ. ನಮಗೆ ಬೇಡದೇ ಇರೋಂಥದ್ದೆಲ್ಲ ಇಟ್ಟಕ್ಕೆ ಅಲ್ಲಿ ಈಸಿಯಾಗಿದೆ. ಮಕ್ಕಳ ಒಂದು ಸೈಕಲ್ ಇಲ್ಲೇ ನಾನು ಸ್ಟೋರ್ ಮಾಡಿರೋದು. ಯಾಕೆಂದರೆ ಈಗ ಲಾಕ್ಡೌನ್ ಇರೋದ್ರಿಂದ ಹೊರಗಡೆ ತುಂಬ ಬಿಸಿಲಲ್ಲಿ ಸೈಕಲೆಲ್ಲ ಹಾಳಾಗ್ತಿರುತ್ತೆ. ಅದು ಅಲ್ಲದೆ ಮಕ್ಕಳು ಯೂಸ್ ಮಾಡ್ತಿಲ್ಲ, ಅದಕ್ಕೋಸ್ಕರ ನಾನು ಸೈಕಲೆಲ್ಲ ಇಲ್ಲಿ ಸ್ಟೋರ್ ಮಾಡಿದ್ದೀನಿ. ಮತ್ತು ಇಲ್ಲಿ ನಾವು ಒಂದು ಬೆಡ್ರೂಮ್ ನೋಡೋಣ. ಈ ಬೆಡ್ರೂಮ್ ನಾವು ಯಾರೂ ಯೂಸ್ ಮಾಡ್ತಿಲ್ಲ ಸದ್ಯಕ್ಕೆ, ಮಲಗಲಿಕ್ಕೆ ಆ ಥರದ್ದೇನು. ಮಕ್ಕಳು ಇಲ್ಲಿ ಸ್ಟಡಿ ರೂಮ್ ಮಾಡ್ಕೊಂಡಿದ್ದಾರೆ. ನೋಡಿ, ಮಕ್ಕಳ ಒಂದು ಸ್ಟಡಿ ರೂಮ್ ಇದು. ಇಲ್ಲಿ ಅವರ ಒಂದು ಸ್ಟಡಿ ಟೇಬಲ್ಸ್ ಇದೆ. ನೋಡಿ,
ದೊಡ್ಡ ಮಗಳದ್ದು ಬ್ಲೂ ಕಲರ್ ತೊಗೊಂಡಿದ್ದಾಳೆ ಅವಳು ಇಷ್ಟಪಟ್ಟು, ಮತ್ತು ಸೆಕೆಂಡ್ ಮಗಳದು ಪಿಂಕ್ ಕಲರ್ದು ಡೈನಿಂಗ್ ಟೇಬಲ್ ತೊಗೊಂಡಿದ್ದಾಳೆ. ಮತ್ತು ಅವಳ ಏನೋ ಒಂದು ಗ್ರೀಟಿಂಗ್ ಕಾರ್ಡ್ ಕೂಡ ಮಾಡಿಟ್ಕೊಂಡಿದ್ದಾಳೆ. ನೋಡಿ ಈ ಟೇಬಲ್ಸ್ ಎಲ್ಲ ನಾವು ರೀಸೆಂಟಾಗಿ ಪರ್ಚೇಸ್ ಮಾಡಿರುವಂಥದ್ದು, ಅದಕ್ಕೋಸ್ಕರನೇ ನೀಟಾಗಿ ಕಾಣ್ತಿದೆ. ಮತ್ತು ಇಲ್ಲಿ ರೈಟ್ ಸೈಡ್ಗೆ ಒಂದು ವಿಂಡೋ ಕೂಡ ಇದೆ, ಅದು ಸ್ಮಾಲ್ ವಿಂಡೋನೇ, ಏನು ದೊಡ್ಡದಾಗೇನಿಲ್ಲ. ಮತ್ತು ಲೆಫ್ಟ್ ಸೈಡಿಗೆ ನೋಡಿದರೆ ತುಂಬ ದೊಡ್ಡದಾಗಿರುವಂತಹ ಒಂದು ವಿಂಡೋ ಕೂಡ ಇದೆ. ಮತ್ತು ಇಲ್ಲಿ ಒಂದು ಸ್ಮಾಲ್ ವಾರ್ಡ್ರೋಬ್ ಕೂಡ ಕೊಟ್ಟಿದ್ದಾರೆ. ನೋಡಿ ಇದು ಒಂದು ವಿಂಡೋ ಕಾಣ್ತಿದೆ ಅಲ್ವಾ ನಿಮಗೆ, ರೈಟ್ ಸೈಡಿಗೆ ಇಲ್ಲೊಂದು ವಿಂಡೋ ಕಾಣ್ತಿದೆ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸ್ವಲ್ಪನೇ ಸ್ಪೇಸ್ ಇದೆ, ಅಷ್ಟೊಂದು ಏನು ಸ್ಪೇಸ್ ಇಲ್ಲ. ನಾವು ಮಾತಾಡೋದೆಲ್ಲ ಅವ್ರಿಗೆ ಕೇಳುವಷ್ಟು ಹತ್ತಿರದಲ್ಲೇ ಇದೆ. ನೋಡಿ ಮನೆ ಕಾಣ್ತಿದೆ ಅಲ್ವಾ, ಪಕ್ಕದಲ್ಲೇ ಇದೆ ಮನೆಗಳೆಲ್ಲ. ಈ ರೀತಿ ಬರುತ್ತೆ ವಿಂಡೋ ಇಲ್ಲಿ. ಮತ್ತು ನಾವು ಓವರಾಲಾಗಿ ನೋಡೋದಾದರೆ ಈ ಒಂದು ರೂಮ್ ಖಾಲಿನೇ ಇದೆ. ಇವರ ಒಂದು ಸ್ಟಡಿ ಟೇಬಲ್ ಬಿಟ್ಟು ಬೇರೆ ಇನ್ನೇನೂ ಇಲ್ಲ ಇಲ್ಲಿ ನೋಡಿ ಒಂದು ದೊಡ್ಡದಾಗಿ ಕಾಣ್ತಿರೋಂಥ ಒಂದು ವಿಂಡೋ ಇದೆ. ಹಾಗೆ ಪಕ್ಕದಲ್ಲಿ ಒಂದು ವಾರ್ಡ್ರೋಬ್ ಕೂಡ ಇದೆ. ಇಲ್ಲಿ ಯಾವ ರೂಮಿಗೂ ಡ್ರೆಸ್ಸಿಂಗ್ ಟೇಬಲ್ ಇಲ್ಲ, ಅದಕ್ಕೋಸ್ಕರ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ ಅಷ್ಟೇ. ನೋಡಿ ಈ ಒಂದು ವಾರ್ಡ್ರೋಬ್ಗೆ ಅಟ್ಯಾಚ್ಡ್ ಮಿರರ್ ಇದೆ. ಯಾವ ಒಂದು ರೂಮಲ್ಲೂ ಕೂಡ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿಲ್ಲ ಇವರು. ಇಲ್ಲಿ ಒಂದು ಸ್ಮಾಲ್ ಆಗಿರುವಂಥದ್ದು ಕೊಟ್ಟಿದ್ದಾರೆ, ಏನು ದೊಡ್ಡದಾಗಿರುವಂತಹ ವಾರ್ಡ್ರೋಬ್ ಏನಲ್ಲ ಇದು. ನೋಡಿ ಓವರಾಲಾಗಿ ನೋಡೋದಾದರೆ ಈ ರೂಮ್ ಖಾಲಿನಾಗಿದೆ. ಬರೀ ಗೆಸ್ಟ್ಗಳು ಯಾರಾದರೂ ಬಂದರೆ ಮಲ್ಕೊಳ್ಲಿಕ್ಕೆ ಅಂತ ಮಾತ್ರ ಆ ರೂಮ್ ಇಟ್ಟಿದ್ದೀವಿ ಅಷ್ಟೇ. ನೋಡಿ ಮಕ್ಕಳು ಹೆಚ್ಚಾಗಿ ಈ ಒಂದು ರೂಮಲ್ಲೇ ಇರ್ತಾರೆ ಯಾವಾಗಲೂ, ಸ್ಟಡಿಗೆ ಮತ್ತು ಆಡಲಿಕ್ಕೆ ಎಲ್ಲನೂ ಈ ಒಂದು ರೂಮ್ ಖಾಲಿ ಇದೆ. ನೋಡಿ ಇಲ್ಲಿ ಸ್ಟೇರ್ ಕೇಸ್ ಇದೆ. ಸ್ಟೇರ್ ಕೇಸಿಂದ ಮೇಲೆ ಹೋಗೋದಾದರೆ ನೋಡಿ ಸ್ಟೇರ್ ಕೇಸಿಂದ ಮೇಲೆ ಹೋಗ್ತಿದ್ದಂಗೆ ಒಂದು ದೊಡ್ಡದಾಗಿರುವಂಥ ಒಂದು ಗ್ಲಾಸ್ ಕಾಣಿಸುತ್ತೆ, ಅಂದರೆ ವಿಂಡೋ ಕಾಣಿಸುತ್ತೆ ನಿಮಗೆ. ನೋಡಿ ಇದು ತುಂಬ ದೊಡ್ಡದಾಗಿರುವಂತಹ ಒಂದು ವಿಂಡೋ, ಇದರಲ್ಲಿ ತುಂಬಾ ಗಾಳಿ ಬೆಳಕು ಎಲ್ಲನೂ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದು ವಿಂಡೋ ಕೊಟ್ಟಿದ್ದಾರೆ. ಮತ್ತು ಮೇಲೆ ಹೋಗಿದ ತಕ್ಷಣವೇ ನಮಗೆ ಇನ್ನೊಂದು ಲಿವಿಂಗ್ ಏರಿಯಾ ಸಿಗುತ್ತೆ, ಅಂದರೆ ಲಿವಿಂಗ್ ರೂಮ್ ಇದೆ. ಅಲ್ಲಿ ನಾವೇನು ಇಟ್ಕೊಂಡಿಲ್ಲ, ಅದು ಖಾಲಿಯಾಗೇ ಇದೆ. ಅದರಲ್ಲೇ ನಾನು ಬಹಳಷ್ಟು ವೀಡಿಯೋಸ್ ಎಲ್ಲ ನಾನು ಆ ಒಂದು ಲಿವಿಂಗ್ ಏರಿಯಾದಲ್ಲೇ ಮಾಡ್ತಿರ್ತೀನಿ. ನೋಡಿ ಇದು ಲಿವಿಂಗ್ ಏರಿಯಾ ಬಂದ ಕೂಡಲೇ ನಮಗೆ ಸಿಗುವಂಥದ್ದು. ನೋಡಿ ನನ್ನ ಟ್ರೈಪಾಡ್ ಕೂಡ ಅಲ್ಲೇ ಕಾಣ್ತಿದೆ ನಿಮಗೆ, ನಾನು ಅದನ್ನು ಯೂಸ್ ಮಾಡಿಕೊಂಡೆ ವೀಡಿಯೋಸ್ ಎಲ್ಲ ಮಾಡ್ತಿರುವಂಥದ್ದು. ಅಲ್ಲಿ ನನ್ನ ಸೇವಿಂಗ್ ಮಿಷಿನ್ನು ಎಲ್ಲನೂ ಅಲ್ಲೇ ಇದೆ. ನಾನು ಎಲ್ಲ ಒಂದು ವಿಡಿಯೋಗಳನ್ನು ಮೋಸ್ಟ್ ಆಫ್ ಆಲ್ ಇಲ್ಲೇ ಮಾಡಿರ್ತೀನಿ. ಇದು ಈ ಖಾಲಿನೇ ಇದೆ, ಏನು ಇಟ್ಟಿಲ್ಲ ನಾವು, ಫರ್ನಿಚರ್ ಆಗಿರಲಿ ಅಥವಾ ಯಾವುದೇ ಒಂದು ಇದನ್ನು ನಾವು ಅಲ್ಲಿ ಇಟ್ಕೊಂಡಿಲ್ಲ. ಮತ್ತು ನಮಗೆ ಇಲ್ಲಿ ಕೆಲವೊಂದು ಡ್ರಾಸ್ ಆಗಿರ್ಬೋದು ಮತ್ತು ಇದೆಲ್ಲ ಕೊಟ್ಟಿದ್ದಾರೆ. ನಾವಿಲ್ಲಿ ಟಿ ವಿ ಇಡಲಿಕ್ಕೆ ಆ ಥರದ್ದೆಲ್ಲ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ನಾನು ಇಲ್ಲಿ ಕೆಲವೊಂದು ನನ್ನ ಥಿಂಗ್ಸನ್ನು ಮಾತ್ರ ಇಟ್ಕೊಂಡಿದ್ದೀನಿ, ಅಂದರೆ ಎಂಬ್ರಾಯ್ಡ್ರಿ ಮಾಡಲಿಕ್ಕಾಗಿರ್ಬೋದು, ಕೆಲವೊಂದು ಹ್ಯಾಂಡ್ಮೇಡ್ ಜ್ಯುವೆಲ್ರಿ ಆ ಥರದ್ದೆಲ್ಲ ಮಾಡ್ತಿರ್ತೀನಲ್ವ, ಸ್ಟಿಚಿಂಗ್ ಎಲ್ಲನೂ, ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿಂದ ನಮಗೆ ಒಂದು 2 ರೂಮ್ ಕಾಣುತ್ತೆ. ಲೆಫ್ಟ್ ಸೈಡಿಗೆ 2 ರೂಮ್ ಇದೆ ಮತ್ತು ರೈಟ್ ಸೈಡಿಗೆ 1 ರೂಮ್ ಇದೆ. ಇಲ್ಲಿ ಇರುವಂಥದ್ದು ಒಂದು ಕಂಪ್ಯೂಟರ್ ಕಮ್ ಸ್ಟೋರೇಜ್ ರೂಮ್. ಇದು ಲೆಫ್ಟ್ ಸೈಡಿಗೆ ನಿಮ್ಗೆ ಕಾಣ್ತಿರುವಂಥದ್ದು. ಈ ರೈಟ್ ಸೈಡಿಗೆ ಕಾಣ್ತಿರುವಂಥದ್ದು ಮಕ್ಕಳ ರೂಮ್. ಮತ್ತು ಈ ಕಡೆ ನೋಡೋದಾದರೆ ಮತ್ತು ಸ್ಟೇರ್ ಕೇಸ್ ಕಾಣಿಸುತ್ತೆ ನಮಗೆ ಟೆರೆಸ್ಗೆ ಹೋಗಲಿಕ್ಕೆ. ಮತ್ತು ಈ ರೈಟ್ ಸೈಡಿಗೆ ಕಾಣ್ತಿರುವಂಥದ್ದು ನಮ್ಮ ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಆ್ಯಕ್ಚುಲಿ. ಇದು ನೋಡಿ ಈ ರೀತಿ ಬರುತ್ತೆ ನಾವು ಇರುವಂತಹ ಒಂದು ರೂಮ್ ಇದು. ಇದರಲ್ಲಿ ವಾರ್ಡ್ರೋಬ್ಸ್ ಎಲ್ಲ ಚೆನ್ನಾಗಿದೆ ಇದರಲ್ಲಿ. ಮತ್ತು ನೋಡೋದಾದರೆ ಇದೇನು ಅಷ್ಟೊಂದು ದೊಡ್ಡದಾಗಿರುವಂಥ ರೂಮೆಲ್ಲ ಓಕೆ ಪರವಾಗಿಲ್ಲ ಅನ್ನುವಂತಹ ರೂಮು. ಇದರಲ್ಲಿ ಕೂಡ ಒಂದು ದೊಡ್ಡದಾಗಿರುವಂಥ ವಿಂಡೋ ಕೊಟ್ಟಿದ್ದಾರೆ ಮತ್ತು ಒಂದು ಸ್ಮಾಲ್ ವಿಂಡೋ ಕೂಡ ಇದೆ. ಹಾಗೆ ನೋಡಿ ಕೆಲವೊಂದು ಟಿ ವಿ ಕನೆಕ್ಟಿವಿಟಿ ಆಗಿರ್ಬೋದು ಮತ್ತು ಇಂಟರ್ಕಾಮ್ ಆಗಿರ್ಬೋದು, ಇಂಟರ್ಕಾಮ್ ಟೆಲಿಕಾಮ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಕನೆಕ್ಟಿವಿಟಿ ಕೂಡ ಇದೆ. ಈ ರೀತಿ ಕಾಣುತ್ತೆ ಓವರಾಲಾಗಿ ನೋಡೋದಾದರೆ ಈ ಒಂದು ಬೆಡ್ರೂಮ್. ಮತ್ತು ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಡ್ರೆಸ್ಸಿಂಗ್ ರೂಮ್ ಕೊಟ್ಟಿದ್ದಾರೆ. ನೋಡಿ ಈ ರೀತಿ ಬರುತ್ತೆ ಇದು. ಇದರಲ್ಲಿ ವಾರ್ಡ್ರೋಬ್ಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ ಒಂದು 3 ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಮೇಲೆ ಅದನ್ನು ಹಾಗೆ ಗ್ಯಾಪ್ ಬಿಡದೆ ಅಲ್ಲೂ ಕೂಡ ಕವರ್ ಆಗೋ ರೀತಿ ವಾರ್ಡ್ರೋಬ್ಸ್ ಮಾಡಿಸಿದ್ದಾರೆ, ನೀಟಾಗಿ ಕೊಟ್ಟಿದ್ದಾರೆ ವಾರ್ಡ್ರೋಬ್ಸ್ ಎಲ್ಲನೂ. ಹಾಗೆ ಇಲ್ಲೊಂದು 3 ಡ್ರಾಸ್ ಕೂಡ ಕೊಟ್ಟಿದ್ದಾರೆ, ಈಸಿಯಾಗಿ ನಮ್ಮ ಒಂದು ಥಿಂಗ್ಸ್ನೆಲ್ಲ ಅಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ. ಲೆಫ್ಟ್ ಸೈಡಲ್ಲಿ ನೋಡೋದಾದರೆ ನಮಗೆ ಒಂದು ಬಾತ್ರೂಮ್ ಸಿಗುತ್ತೆ. ಮನೆಯಲ್ಲಿ ಒಂದು 3 ಬಾತ್ರೂಮ್ಸ್ ಇದೆ. ಈ ಒಂದು ಬಾತ್ರೂಮ್ಗಳಾಗಿರ್ಬೋದು, ಮನೆ ಕ್ಲೀನಿಂಗ್ ಆಗಿರ್ಬೋದು, ತುಂಬಾ ದೊಡ್ಡ ಮನೆ ಆಗಿರೋದ್ರಿಂದ ಅದನ್ನು ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಕಷ್ಟನೂ ಆಗಿರುತ್ತೆ ಫ್ರೆಂಡ್ಸ್. ಮತ್ತು ನೋಡಿ ಈ ಒಂದು ವಾರ್ಡ್ರೋಬ್ಸ್ ಇದೆ ಇಲ್ಲಿಂದ ಮತ್ತೆ ನಾವು ಲೆಫ್ಟ್ಗೆ ಹೋಗೋದಾದರೆ ಈ ಒಂದು ಡೈರೆಕ್ಟಾಗಿ ನಮಗೆ ಈ ರೂಮಿಂದ ನಮಗೆ ಇನ್ನೊಂದು 2 ರೂಮ್ ಕಾಣುತ್ತೆ. ಇದು 4 BHK ವಿಲ್ಲ, ನಾನು ಮೊದಲಿಗೆ ಹೇಳಿದ್ನಲ್ವ ನಿಮಗೆ. ನೋಡಿ ಇದು ಮಕ್ಕಳ ರೂಮ್.
ಇದರಲ್ಲಿ ಕೂಡ ವಾರ್ಡ್ರೋಬ್ಸ್ ಚೆನ್ನಾಗೆ ಕೊಟ್ಟಿದ್ದಾರೆ. ಇದು ಕೂಡ 3 ವಾರ್ಡ್ರೋಬ್ ಇದೆ. ತುಂಬ ದೊಡ್ಡದಾಗಿರುವಂತಹ ಸ್ಪೇಷಿಯಸ್ ಆಗಿರುವಂತಹ ವಾರ್ಡ್ರೋಬ್ಸ್ ಇದೆ. ಹಾಗೆ ಈ ರೂಮ್ ಕೂಡ ತುಂಬಾ ದೊಡ್ಡದು. ನಮ್ಮ ಮನೇಲಿರುವಂಥ ಎಲ್ಲ ಒಂದು ರೂಮ್ಗಳಿಗಿಂತ ಈ ಒಂದು ರೂಮು ತುಂಬ ದೊಡ್ಡದು. ಇದರಲ್ಲೂ ಕೂಡ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿಲ್ಲ. ಈ ಒಂದು ಡ್ರೆಸ್ಸಿಂಗ್ ಮಿರರ್ ಮಾತ್ರ ಕೊಟ್ಟಿದ್ದಾರೆ. ನಮ್ಮ ರೂಮಲ್ಲಿ ಆ ಒಂದು ಡ್ರೆಸ್ಸಿಂಗ್ ಮಿರರ್ ಕೂಡ ಇಲ್ಲ. ಅದ್ರ ಬದಲಿಗೆ ಬಾತ್ರೂಮಲ್ಲೇ ಮಿರರ್ ಕೊಟ್ಟಿದ್ದಾರೆ ಅಷ್ಟೇ ಇರೋದು ಅಲ್ಲಿರುವಂಥದ್ದು. ಅದೇ ನೋಡಿ, ಇಲ್ಲಿ ಒಂದು 3 ವಾರ್ಡ್ರೋಬ್ಸ್ ಇದೆ. ಅದಕ್ಕೆ ಅಟ್ಯಾಚ್ ಆಗಿರುವಂತಹ ಒಂದು ಡ್ರೆಸ್ಸಿಂಗ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸ್ಪೇಷಿಯಸ್ ಆಗಿರುವಂತಹ ತುಂಬ ದೊಡ್ಡದಾಗಿರುವಂತಹ ವಿಂಡೋಗಳು ಕೂಡ 2 ಇದೆ. ಇಲ್ಲಿ ಗಾಳಿ ಬೆಳಕು ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೂಮಲ್ಲಿ. ನೋಡಿ, ಎರಡು ಒಂದು ವಿಂಡೋಗಳು ನಿಮಗೆ ಅಪೋಸಿಟಲ್ಲಿ ಕಾಣ್ತಿದೆ ಅಲ್ವಾ. ತುಂಬ ದೊಡ್ಡದಾಗಿರುವಂಥ 2 ವಿಂಡೋಗಳಿದೆ. ಹಾಗೆ ಇದರಲ್ಲಿ ಅಟ್ಯಾಚ್ಡ್ ಒಂದು ಬಾತ್ರೂಮ್ ಕೂಡ ಇದೆ. ನೋಡಿ ಕಾಣ್ತಿದೆ ಅಲ್ವಾ ನಿಮಗೆ. ಮತ್ತು ಇಲ್ಲಿಂದ ನಾವು ಹೊರಗಡೆ ಹೋಗಿ ನೋಡೋದಾದರೆ ಒಂದು ನಾನು ಹೇಳಿದ್ನಲ್ವ ಕಂಪ್ಯೂಟರ್ ಕಮ್ ಸ್ಟೋರೇಜ್ ರೂಮ್ ಅಂತ, ನಾವು ಅದನ್ನೇ ಹೆಚ್ಚಾಗಿ ಯೂಸ್ ಮಾಡ್ತಿಲ್ಲ ಈ ಒಂದು ರೂಮನ್ನು. ಮೋಸ್ಟ್ ಆಫ್ ಆಲ್ ಇದು ಖಾಲಿನೇ ಇರುತ್ತೆ. ಕೆಲವೊಂದು ಬೆಳೆದಿರುವಂತಹ ವಸ್ತುಗಳನ್ನು ಮಾತ್ರ ನಾವು ಇದರಲ್ಲಿ ಇಟ್ಕೊಂಡಿದ್ದೀವಿ. ಹಾಗೆ ಕಂಪ್ಯೂಟರ್ ಇದೆ ಇದರಲ್ಲಿ, ಒಂದು ಸ್ಮಾಲ್ ಕಂಪ್ಯೂಟರು. ಇದನ್ನು ನಮ್ಮ ಮನೆಯವರು ಹಾಗಾಗಿ ಯೂಸ್ ಮಾಡ್ತಿರ್ತಾರೆ. ಇದನ್ನು ಏನು ಹೆಚ್ಚಾಗಿ ಯೂಸ್ ಮಾಡಲ್ಲ. ಅದಕ್ಕೋಸ್ಕರ ನಾವು ಈ ಒಂದು ರೂಮನ್ನು ಯಾವಾಗಲೂ ಲಾಕ್ ಮಾಡಿ ಇಟ್ಟಿರ್ತೀವಿ. ನೋಡಿ, ಇದು ಒಂದು ರೂಮು ಸ್ಟೋರೇಜ್ ಆಗಿ ನಾವು ಯೂಸ್ ಮಾಡ್ತಿರುವಂಥದ್ದು. ಮತ್ತು ಇಲ್ಲಿಂದ ನಾವು ರೈಟ್ ಸೈಡ್ಗೆ ನೋಡೋದಾದರೆ ಸ್ಟೇರ್ ಕೇಸ್ ಇದೆ. ಸ್ಟೇರ್ ಕೇಸಿಂದ ನಾವು ಟೆರೆಸ್ ಮೇಲೆ ಹೋಗೋಣ. ಟೆರೆಸ್ ಮೇಲೆ ನಿಮಗೆ ಒಂದು ವಿಲ್ಲಾದು ಫುಲ್ ಕಮ್ಯುನಿಟಿ ಹೇಗಿದೆ, ಒಂದು ಸೊಸೈಟಿ ಪೂರ್ತಿ ನಿಮಗೆ ಗೊತ್ತಾಗುತ್ತೆ. ನೋಡೋದಾದರೆ ಇಲ್ಲಿರುವಂಥ ಎಲ್ಲ ಒಂದು ವಿಲ್ಲಾಗಳು ಕೂಡ ಸೇಮ್ ಒಂದೇ ಒಂದು ಸ್ಟ್ರಕ್ಚರಲ್ಲಿ ಇರುವಂಥದ್ದು. ಎಲ್ಲನೂ ಒಂದೇ ರೀತಿ ಕಾಣುತ್ತೆ ನಿಮಗೆ. ಯಾವುದೇ ಒಂದು ಹೆಚ್ಚು ಕಮ್ಮಿ ಇಲ್ಲ. 4 BHK ಇರುವಂಥದ್ದು. ಹಾಗೆ ಇನ್ನು ಆ ಕಡೆ ಹೋಗಿ ನೋಡೋದಾದರೆ ಕೆಲವೊಂದು ರೋ ಹೌಸಸ್ ಕೂಡ ಇದೆ. ಅದು 3 BHK ಆ ರೀತಿ ಇದೆ. ಫ್ರೆಂಡ್ಸ್, ನಾನು ಮಾಡಿರುವಂಥ ಈ ಒಂದು ಮನೆ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಮಾಡಿರೋ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದುವರೆಗೂ ನನ್ನ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೋಡಿ, ಹೊರಗಡೆ ನಾನು ಟೆರೆಸ್ ಮೇಲೆ ಬಂದಿದ್ದೀನಿ. ಇಲ್ಲಿಂದ ನಿಮಗೆ ಕಾಣ್ತಿದೆ ಫುಲ್ ಹೇಗಿದೆ ಒಂದು ಇದೆ ಅಂತ, ವಿಲ್ಲಾ ಕಮ್ಯುನಿಟಿ ಎಲ್ಲ ಹೇಗಿದೆ ಅಂತ. ನೋಡಿ, ಇಲ್ಲಿ ಒಂದು ಪಾರಿಜಾತದ ಮರ ಕೂಡ ಇದೆ, ತುಂಬ ದೊಡ್ಡದಾಗಿ ಬೆಳೆದಿರುವಂಥದ್ದು. ಮತ್ತು ನಮಗೆ ಇಲ್ಲಿಂದ ತುಂಬಾ ಅಪಾರ್ಟ್ಮೆಂಟ್ಸ್ ಕೂಡ ಕಾಣುತ್ತೆ. ಈಗ ಓವರಾಲಾಗಿ ನೋಡೋದಾದರೆ ಇದು ನಮ್ಮ ಒಂದು ಕಮ್ಯುನಿಟಿ ಈ ರೀತಿ ಕಾಣುತ್ತೆ. ವಿಲ್ಲಾದು ಏರಿಯಾ ಎಲ್ಲನೂ ನೋಡಿ, ಪ್ರತಿಯೊಂದು ಮನೆಯೂ ಒಂದೇ ರೀತಿ ಕಾಣುತ್ತೆ. ಯಾವುದು ಅಂತ ಮನೆ ಗೊತ್ತಾಗೋದೇ ಕಷ್ಟ, ಆ ರೀತಿ ಇರುತ್ತೆ. ನೋಡಿ, ಅಲ್ಲಿ ತುಂಬ ದೂರದಲ್ಲೆಲ್ಲ ಅಪಾರ್ಟ್ಮೆಂಟ್ಸ್ ಕಾಣಿಸ್ತಿದೆ. ಹಾಗೆ ಲೆಫ್ಟಲ್ಲಿ ಕೂಡ ಒಂದು ದೊಡ್ಡದಾಗಿರುವಂಥ ಅಪಾರ್ಟ್ಮೆಂಟ್ ಇದೆ. ನೋಡಿ, ಕಾಣ್ತಿದೆ ಅಲ್ವಾ. ನಾನು ಈ ಒಂದು ವಿಡಿಯೋ ಮಾಡಿದ್ದು ಒಂದು 5 o'clockಲ್ಲಿ. ಅದಾಗಲೂ ಕೂಡ ನೋಡಿ ಎಷ್ಟೊಂದು ಬಿಸಿಲಿದೆ. ಇಲ್ಲಿ ನಾನು ಬಟ್ಟೆ ಎಲ್ಲ ಒಣಗಿಸ್ಲಿಕ್ಕೆ ಆ ಥರದ್ದೆಲ್ಲ ಟೆರೆಸ್ ಮೇಲೆ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಮಾತ್ರ ನಾನು ಟೆರೆಸ್ ಮೇಲೆ ಬರುವಂಥದ್ದು. ನೋಡಿ, ಈ ಒಂದು ಅಪಾರ್ಟ್ಮೆಂಟು ತುಂಬ ದೊಡ್ಡದಾಗಿರುವಂಥದ್ದು ಕಾಣುತ್ತೆ ನಮಗೆ ಇಲ್ಲಿಂದ. ಹೀಗೆ ಇಲ್ಲಿ ನಿಯರ್ ಬೈ ಒಂದು 2-3 ವಿಲ್ಲಾ ಕಮ್ಯುನಿಟೀಸ್ ಕೂಡ ಇದೆ. ಫ್ರೆಂಡ್ಸ್, ನೋಡಿದ್ರಲ್ವಾ ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.